ಮಿತ್ರರೇ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಬಹಳ ಭಕ್ತಿಯಿಂದ ಆಚರಿಸಲಾಯಿತು. ನಾವು ವಿಶ್ವ ಪರಿಸರದ ದಿನದ ಅಂಗವಾಗಿ ಪ್ರತಿ ವರ್ಷನೂ ಕೂಡ ವೃಕ್ಷವಂದನಾ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಈ ವೃಕ್ಷವಂದನಾ ಕಾರ್ಯಕ್ರಮ ವಿಶೇಷ ಏನಂದ್ರೆ, ಮಕ್ಕಳಿಗೆ ವೃಕ್ಷನು ಕೂಡ ದೈವತಾ ಸ್ವರೂಪ ಅಂತ ಹೇಳಿ ತಿಳ್ಕೊಂಡು, ಯಾಕೆಂದ್ರೆ ನಮ್ಮ ಒಂದು ಹಿಂದೂ ಧರ್ಮದ ಆಚರಣೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ಕಾಣ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲರೂ ಕೂಡ ಉಸಿರಾಗಿರ್ತಕ್ಕಂಥ ಹಸಿರನ್ನ ಪೂಜಿಸ್ತಕ್ಕಂಥದ್ದು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಬಂದಿರತಕ್ಕಂಥ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಭಗವಂತನ ತ್ರಿಮೂರ್ತಿಗಳು ಕೂಡ ಆ ವೃಕ್ಷಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಪ್ರತೀತಿ. ಹಾಗಾಗಿ ವೃಕ್ಷಗಳನ್ನ ಪೂಜಿಸುವ ಮೂಲಕ ಮಕ್ಕಳಲ್ಲಿ ಭಕ್ತಿಯನ್ನ ತುಂಬಿ ಮರಗಿಡಗಳನ್ನ ದೇವರಂತೆ ಪೂಜಿಸಿ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ಲಿ ಅಂತೇಳಿ ಇಂಥ ಒಂದು ಕಾರ್ಯವನ್ನ ಪೂಜ್ಯ ಶ್ರೀ ಶ್ರೀಮಾನ್ ಮಹಾಸ್ವಾಮೀಜಿಯವರ ಆಶೀರ್ವಾದದಂತೆ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಖಂಡಿತವಾಗೂ ಮನೆಗಳಿಗೆ ತಲುಪಿ ಮಕ್ಕಳು ಕೂಡ ಆ ಒಂದು ಪರಿಸರದ ಬಗ್ಗೆ ಒಂದು ಜಾಗೃತಿಯನ್ನ ಉಂಟು ಮಾಡಿಕೊಂಡು ಮನೆಗಳಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸ್ತಕ್ಕಂಥ ಕಾರ್ಯವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದೊಂದು ಶ್ಲಾಘನೀಯ ಕಾರ್ಯಕ್ರಮ. ಇದು ನಾವೆಲ್ಲರೂ ಕೂಡ ಈ ಒಂದು ಕೆಲಸದಲ್ಲಿ ಕೈ ಜೋಡಿಸಿ ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಮೋಹನ್ ಕುಮಾರ್ DC, ಪ್ರಿನ್ಸಿಪಾಲ್ BGS ಇಂಗ್ಲಿಷ್ ಸ್ಕೂಲ್, ಅಗಲಗುರ್ಕಿ. ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ, ಇಂದು ಈ BGS ಶಾಲೆಯಲ್ಲಿ ಆಚರಣೆ ಮಾಡಿರುವಂಥ ಒಂದು ವಿಶ್ವ ಪರಿಸರ ದಿನಾಚರಣೆ ಬಹಳ ವಿಭಿನ್ನವಾಗಿರ್ತದೆ. ಹಲವಾರು ಮಕ್ಕಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಪ್ರಾಂಶುಪಾಲರು, ಶಿಕ್ಷಕವೃಂದದವರು ಬಹಳಷ್ಟು ಕಷ್ಟಪಟ್ಟು ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡೋದ್ರಲ್ಲಿ ಬಹಳ ವಿಭಿನ್ನತೆಯನ್ನು ತೋರಿಸಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಸಾಕಷ್ಟು ಈ ಮಕ್ಕಳು ಭಾಗವಹಿಸಿರ್ತಾರೆ. ಹಾಗೆ ಇವರು ಈ ವೃಕ್ಷವಂದನ ಅಂತ ಏನು ಮಾಡಿರ್ತಾರೋ ಆ ವೃಕ್ಷಗಳಿಗೆಲ್ಲನೂ ಅದೇ ಆದಂಥ ದೇವರಿಗೆ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ಆ ವೃಕ್ಷಗಳಿಗೂ ಸಹ ಪೂಜೆ ಮಾಡಿರ್ತಾರೆ. ಹಾಗೆ ಸಹ ಈ ನಾವು ಏನು ಮರಗಳಂತ ಇರ್ತವೋ, ಇವು ಮರಗಳಿಂದನೇ ನಾವು ಇವತ್ತು ಮನುಷ್ಯ ಬದುಕ್ತಾ ಇರೋದು. ಈ ಮರಗಳೇ ಇಲ್ಲ ಅಂತಂದ್ರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಏನು ಹಸಿರಂತ ಅನ್ನೋದಿದೋ ಅದು ಮನುಷ್ಯನಿಗೆ ಉಸಿರಾಗಿದೆ. ಅದು ಮಾನವನ ಜೀವನ ಮಾಡೋದಕ್ಕೆ ಬಹಳ ಅವಶ್ಯಕವಾದ ಜೀವನ ಅಂತ ಹೇಳ್ಬೋದು. ಹಾಗೆ ಈ ವಿಶ್ವ ಪರಿಸರ ದಿನಾಚರಣೆ ಖಾಲಿ ಈ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು ಅಂತ ತಿಳಿಸ್ತಾ, ಈ ಒಂದು ಎಲ್ಲ ದಿನಗಳಲ್ಲೂ ಕೂಡ ಈ ಒಂದು ಪರಿಸರವನ್ನು ಕಾಪಾಡಬೇಕು, ಪೋಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ, ಮೊದಲನೇದಾಗಿ ಹಾಗೆ ಎಲ್ಲರೂ ಸಹ ಈ ಒಂದು ಪ್ಲಾಸ್ಟಿಕ್ ಅನ್ನೋದು ನಿರ್ಮೂಲನೆ ಮಾಡೋದಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಸುನಿಲ್ ಅಂತ ಅಂದ್ಬಿಟ್ಟು, ಫೀಲ್ಡ್ ಅಸಿಸ್ಟೆಂಟ್, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಡಿಪಾರ್ಟ್ಮೆಂಟ್.